ನಮಗೆ ನೋವು ಮಾಡಿದವರೆಲ್ಲ ಕೆಟ್ಟವರು ಅಂತಲ್ಲ, ನೋವು ಮಾಡ್ಕೊಂಡಿರೋದು ನಾವು ಸೆನ್ಸಿಟಿವ್ ಆಗಿದ್ದು, ನಮ್ಮಲ್ಲಿ ವೀಕ್ ಇದ್ದರೆ ನಾವು ನೋವು ಮಾಡ್ತೀವಿ. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಬೇಡಿ. ಅಕಸ್ಮಾತ್ ನೋವು ಮಾಡಿದ್ರು ಕೂಡ ಅವ್ರು ನಿಮಗೆ ಒಳ್ಳೇದು ಬಯಸಿದ್ರೆ ಅದನ್ನು ನೋಡಿ, ಏನು ನೋವಾಗಿರೋದನ್ನು ನೋಡಬೇಡಿ. ಅವ್ರು ಒಳ್ಳೇದು ಬಯಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ನಿಮ್ಮನ್ನು ಸೆಲ್ಫ್ ಪಿಟಿ ಬಿಟ್ಬಿಟ್ಟು ನೋಡಿದಾಗ, ಹೌದು ನನಗೆ ಇದಾಗಬೇಕಾಗಿತ್ತು, ಒಳ್ಳೇದು ಹೇಳಿದ್ರು ಒಳ್ಳೆ ಟೈಮ್ಗೆ, ಅವ್ರು ಬೈದಿದ್ದು ಒಳ್ಳೇದಾಯಿತು ಅಂತ ಹೇಳ್ತೀವಲ್ಲ, ಹಾಗೆ ಗೊತ್ತಾಗುತ್ತೆ ನಮಗೆ. ಅವ್ರನ್ನ ಕಳ್ಕೊಳ್ಬಾರ್ದು. ಒಳ್ಳೆಯದನ್ನು ಸುಲಭವಾಗಿ ಕಳ್ಕೊಬೇಡಿ. ಅವ್ರು ಒಳ್ಳೇದಕ್ಕೆ ಹೇಳಿರ್ತಾರೆ. ತಾಯಿ ಬೈದಿರ್ತಾರೆ, ದೂರ ಇಡಬೇಡಿ. ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಏನೋ ಸಣ್ಣ ಪುಟ್ಟ ಜಗಳ ಆಗಿರುತ್ತೆ, ಅವ್ರನ್ನೇ ದೂರ ಇಟ್ಬಿಡ್ತೀರಾ. ದೂರ ನೋವು ಆಗಿದೆ, ನಿಮಗೆ ನೋವು ಆಗಿರೋದು ಸುಳ್ಳಲ್ಲ, ನೀವು ಮಾಡ್ಕೊಂಡಿರೋದು ನಿಮ್ಮ ವೀಕ್ನೆಸ್ಸು. ಅವ್ರು ಆ ಟೈಮ್ನಲ್ಲಿ ಏನು ಹೇಳಬೇಕೋ ಹೇಳಿರ್ಬೋದು, ಸರಿನೋ ತಪ್ಪೋ ಬಿಡಿ. ಒಳ್ಳೆಯದನ್ನು ನಾವು ಡೋಂಟ್ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್, ರೆಸ್ಪೆಕ್ಟ್ ಇಟ್. ನಾವೇ ಕಾರಣ ಆಗಿರ್ತೀವಿ ಎಷ್ಟೊಂದಕ್ಕೆ. ಇದನ್ನು ತಿಳ್ಕೊಂಡು ಎಂಥ ದೊಡ್ಡ ವಿವೇಕ. ಯಾರು ಇಲ್ಲಿಂದ ಹೊರಡುವಾಗ ಯಾರ ಜೊತೆನೂ ರಿವೆಂಜು, ಇದನ್ನು ಕೋಪ ತಾಪ ಇಟ್ಕೊಂಡು ಸಾಯಬಾರ್ದು. ನಾವು ಎಲ್ಲರೂ ಫರ್ಗಿವ್ ಆ್ಯಂಡ್ ಆಲ್ಸೋ ಫರ್ಗೆಟ್ ಎವ್ರಿಥಿಂಗ್. ಮೇಕ್ ಫ್ರೆಂಡ್ಸ್ ವಿತ್ ದೆಮ್, ಬಿಕಮ್ ನ್ಯೂ, ಮೇಕ್ ದೆಮ್ ನ್ಯೂ.